Now let's start the polygenic inheritance. Polygenic inheritance. Poly ಅಂದರೆ many genes together express a character. ನೋಡ್ರಿ ಅದು ಎಷ್ಟು ಚೆನ್ನಾಗಿದೆ ವರ್ಡ್. ಪಾಲಿ ಅಂದರೆ ಮೆನಿ ಜೀನ್ಸ್ ಸೇರಿಕೊಂಡು ಒಂದು ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡೋದೇ ಪಾಲಿಜಿನಿಕ್ ಇನ್ಹೆರಿಟೆನ್ಸ್. ಪಾಲಿಜಿನಿಕ್ ಇನ್ಹೆರಿಟೆನ್ಸ್ ಅಂದ್ರೆ ಏನು ಹೇಳ್ರಿ? ಮೋರ್ ದೆನ್ 2 ಜೀನ್ ಕಂಟ್ರೋಲ್ ಎ ಕ್ಯಾರೆಕ್ಟರ್. ಮೋರ್ ದೆನ್ 2 ಜೀನ್ ಎಕ್ಸ್ಪ್ರೆಸ್ ಎ ಕ್ಯಾರೆಕ್ಟರ್ is called polygenic inheritance. More than 2 genes controlling a character is called polygenic inheritance. For example, human skin color. Examples ಸರಿಯಾಗಿ ನೆನಪಿಟ್ಕೊಳ್ಬೇಕು. ಎಕ್ಸಾಂಪಲ್ಸ್ನ ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡ್ರೆ ಅಷ್ಟು ಒಳ್ಳೆಯದು. ಹ್ಯೂಮನ್ ಸ್ಕಿನ್ ಕಲರ್, ಹೈಟ್, ಇಂಟೆಲಿಜೆನ್ಸ್ ಎಕ್ಸೆಟ್ರಾ. ನೋಡ್ರಿ, ಹ್ಯೂಮನ್ ಸ್ಕಿನ್ ಕಲರ್ ಒಬ್ರು ಸ್ಕಿನ್ ಕಲರ್ ಇದ್ದಂಗೆ ಒಬ್ರದ್ದಿಲ್ಲ. ಸೊ ಅದು ಯಾಕೆ ಹಂಗಾಯ್ತು ಅಂತಂದ್ರೆ ಡ್ಯೂ ಟು ದ ಬಿಕಾಸ್ ಆಫ್ ಪಾಲಿಜಿನಿಕ್. ಮೆನಿ ಜೀನ್ಸ್ ಟುಗೆದರ್ ಎಕ್ಸ್ಪ್ರೆಸ್ ಎ ಕ್ಯಾರೆಕ್ಟರ್ ಆರ್ ಕಂಟ್ರೋಲ್ ಎ ಕ್ಯಾರೆಕ್ಟರ್, ಕಂಟ್ರೋಲ್ ಎ ಟ್ರೇಟ್ ಈಸ್ ಕಾಲ್ಡ್ ಪಾಲಿಜಿನಿಕ್ ಇನ್ಹೆರಿಟೆನ್ಸ್. ಹೈಟ್ ಒಂದೇ ಥರ ಯಾರ್ದು ಇಲ್ಲ. ಒಂದೇ ಥರ ಹೈಟು ಯಾರ್ದು ಇಲ್ಲ. ಇಂಟೆಲಿಜೆನ್ಸ್ ಒಬ್ರದ್ದು ಇದ್ದಂಗೆ ಒಬ್ರದ್ದಿಲ್ಲ, ಒಬ್ರಿಗೂ ಮ್ಯಾಚ್ ಆಗೋದಿಲ್ಲ ಆ ಇಂಟೆಲಿಜೆನ್ಸ್. ಇವೆಲ್ಲವೂ ಕೂಡ ಪಾಲಿಜಿನಿಕ್ ಇನ್ಹೆರಿಟೆನ್ಸ್. ವಾಟ್ ಇಸ್ ಪಾಲಿಜಿನಿಕ್ ಇನ್ಹೆರಿಟೆನ್ಸ್? 2 or more gene interact and control a character. 2 or more gene control a character or express a character is called polygenic inheritance. For example, human skin color. ಒಂದೇ ಒಂದು ಎಕ್ಸಾಂಪಲ್ ಇದೆ. ಹ್ಯೂಮನ್ ಸ್ಕಿನ್ ಕಲರ್, ಇಟ್ ಈಸ್ ಕಂಟ್ರೋಲ್ಡ್ ಬೈ 3 ಡಿಫರೆಂಟ್ ಜೀನ್, ದಟ್ ಈಸ್ ದ ABC. ABC ಅನ್ನ 3 ಜೀನ್ಗಳನ್ನು ಕಂಟ್ರೋಲ್ ಮಾಡ್ತದೆ ಅಂತ ಅಂದ್ಬಿಟ್ಟು. ಡಾರ್ಕ್ನೆಸ್ ಈಸ್ ಡಾಮಿನೆಂಟ್ ಓವರ್ ದ ಲೈಟ್ ಸ್ಕಿನ್ ಕಲರ್. ಡಾರ್ಕ್ನೆಸ್ ಡಾಮಿನೆಂಟ್ ಓವರ್ ದ ಲೈಟ್ ಸ್ಕಿನ್ ಕಲರ್. ನೀವು ಗಮನಿಸಿ, ನಮ್ಮಲ್ಲಿ ಎಷ್ಟು ಥರ ಸ್ಕಿನ್ ಕಲರ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಂದು ಕೆಕಿಷಿಯನ್ ಅಂತ ಕರೀತಾರೆ. ಕೆಕಿಷಿಯನ್ ಅಂತ ಅಂದರೆ ವೈಟ್ ಪೀಪಲ್ಸ್, ವೈಟ್ ಕಲರ್. ಇನ್ನೊಂದು ನೀಗ್ರೋ, ಫುಲ್ ಡಾರ್ಕ್, ದಟ್ ಈಸ್ ಅ ಡಾಮಿನೆಂಟ್. ಇನ್ನೊಂದು ಇಂಟರ್ಮೀಡಿಯೇಟ್ ಕಲರ್ ವಿ ಕಾಲ್ಡ್ ಮುಲಾಟೋ. ಇಂಟರ್ಮೀಡಿಯೇಟ್ ಕಲರ್ನ ನಾವು ಮುಲಾಟೋ ಅಂತ ಕರಿತೀವಿ. ಬುಕ್ಕಲ್ಲಿಲ್ಲ, ತಿಳ್ಕೊಳ್ಳಿ ಅಂತ. ನೀಗ್ರೋ ಇಟ್ ಇಸ್ ಅ ಡಾಮಿನೆಂಟ್ ಬ್ಲಾಕ್. ಕೆಕಿಷಿಯನ್ ವೈಟ್. ಅವೆರಡೂ ಸೇರಿದ್ರೆ ಇಂಟರ್ಮೀಡಿಯೇಟ್ ಕಲರ್, ದಟ್ ಈಸ್ ಕಾಲ್ಡ್ ಮುಲಾಟೋ. ಓಕೆ, ನಾವುಗಳು ಬ್ರೌನ್. ನಮ್ಮದು ಸ್ಕಿನ್ ಕಲರ್ ಬ್ರೌನ್. ನಮ್ಮಲ್ಲಿ ವೈಟ್ ಅನ್ನೋದು ಬರಲ್ಲ. ಲೈಟ್ ಬ್ರೌನ್, ಡಾರ್ಕ್ ಬ್ರೌನ್, ಈ ಥರ ನಾವು ಮಾತಾಡ್ಕೊಳ್ತೀವಿ. ಓಕೆ, ಸೊ ಇಲ್ಲೊಂದು ಪಾಲಿಜಿನಿಕ್ ಇನ್ಹೆರಿಟೆನ್ಸ್ಗೆ ಸ್ಕಿನ್ ಕಲರ್ದೊಂದು ಇಲಿಸ್ಟ್ರೇಟ್ ಇದೆ ನೋಡಿ. ಡಾರ್ಕೆಸ್ಟ್ ಸ್ಕಿನ್ ಕಲರ್ ಕ್ರಾಸ್ ವಿತ್ ಲೈಟೆಸ್ಟ್ ಸ್ಕಿನ್ ಕಲರ್. ಡಾರ್ಕೆಸ್ಟ್ ಸ್ಕಿನ್ ಕಲರ್ ಕ್ರಾಸ್ ವಿತ್ ಲೈಟೆಸ್ಟ್ ಸ್ಕಿನ್ ಕಲರ್. The darkest skin color genotype or parent ಇದು parent genotype A, capital A, capital B, capital C. ನೋಡಿ, ಇಲ್ಲಿ 3 ಥರ ಜೀನ್ಗಳಿದೆ. 3 ಥರ ಜೀನ್ಗಳು ಒಂದು ಸ್ಕಿನ್ ಕಲರ್ನ ಕಂಟ್ರೋಲ್ ಮಾಡ್ತವೆ ಅಂತ. ಈಗ ಇದು ಜಿನೋಟೈಪ್ ಆಯಿತು. ಗ್ಯಾಮೆಟ್ಸ್ ನೋಡಿ ಒಂದೇ ಥರ ಇರೋದ್ರಿಂದ ABC, ಅದೇ ಥರ ಇಲ್ಲೂ ಸ್ಮಾಲ್ ಲೆಟರ್ ABC. ಇಟ್ ಈಸ್ ರಿಸೆಸಿವ್ ಅಂಡ್ ಇಟ್ ಈಸ್ ಡಾಮಿನೆಂಟ್. ಡಾರ್ಕೆಸ್ಟ್ ಅಥವಾ ನೀಗ್ರೋಸ್ ಕಲರ್ ಏನಿದೆ ಅದು ಡಾಮಿನೆಂಟ್. ಲೈಟೆಸ್ಟ್ ಸ್ಕಿನ್ ಕಲರ್ ಏನಿದೆ ಅದು ಲೈಟೆಸ್ಟ್ ಅಂತ ಹೇಳ್ಬೋದು, ಅಥವಾ ರಿಸೆಸಿವ್ ಅಂತ ಹೇಳ್ಬೋದು. F1 ಆರ್ ಫೆಲಿಯಲ್ ಜನರೇಷನ್. F1 ಜನರೇಷನ್ ಅಲ್ಲಿ ಏನಾಯಿತು? ಕ್ಯಾಪಿಟಲ್ A ಸ್ಮಾಲ್ a, ಕ್ಯಾಪಿಟಲ್ B ಸ್ಮಾಲ್ b, ಕ್ಯಾಪಿಟಲ್ C ಸ್ಮಾಲ್ c. ಇದು ನಮಗೆ ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್ ಕಾಣಿಸುತ್ತೆ. ನೀವು ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ ಅನದರ್ ಎಕ್ಸಾಂಪಲ್ ಇದು. ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು. ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್ ಅಕಾರ್ಡಿಂಗ್ ಟು ಮೆಂಡಲ್ ಆಗಿದ್ದಿದ್ರೆ
ಇಲ್ಲಿ ಡಾರ್ಕೆಸ್ಟ್ ಬರಬೇಕಾಗಿತ್ತು, ಯಾಕೆಂದರೆ ಮೂರು ಡಾಮಿನೆಂಟ್ ಇದೆ. ಅದರಲ್ಲಿ ಏನಾಗುತ್ತೆ, ಇಂಟರ್ಮೀಡಿಯೇಟ್ ಸ್ಕಿನ್ ಕಲರ್ ಕಾಣಿಸ್ಕೊಳ್ಳುತ್ತೆ. ಇಟ್ ಈಸ್ ಆಲ್ಸೋ ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ ಒಂದು ಎಕ್ಸಾಂಪಲ್ ಆಗುತ್ತೆ ಅಂತನ್ಬಿಟ್ಟು. ಸೊ ಇಲ್ಲಿ ಏನಾಯ್ತು ಈಗ, ಇಂಟರ್ಮೀಡಿಯೇಟ್ ಕಲರ್ ವಿ ಕಾಲ್ಡ್ ಮುಲಾಟೋ. ಇಂಟರ್ಮೀಡಿಯೇಟ್ ಕಲರ್ ಇಸ್ ಕಾಲ್ಡ್ ಮುಲಾಟೋ. ನೆಕ್ಸ್ಟ್ F1 ಸೆಲ್ಫ್ ಕ್ರಾಸ್. F1 ಸೆಲ್ಫ್ ಕ್ರಾಸ್ ಮಾಡಿದಾಗ ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ, ಕ್ಯಾಪಿಟಲ್ ಸಿ ಸ್ಮಾಲ್ ಸಿ, ಕ್ಯಾಪಿಟಲ್ ಎ ಸ್ಮಾಲ್ ಬಿ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ, ಕ್ಯಾಪಿಟಲ್ ಸಿ ಸ್ಮಾಲ್ ಸಿ ಕ್ರಾಸ್ ಮಾಡಿದಾಗ ನಮಗೆ 8 ಜಿನೋಟೈಪ್ ಪಾಸಿಬಿಲಿಟೀಸ್ ಬರುತ್ತೆ. ನೋಡಿ ಇಲ್ಲಿ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ ಸ್ಮಾಲ್ ಸಿ, ಎ ಬಿ ಸ್ಮಾಲ್ ಬಿ ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಎ ಸ್ಮಾಲ್ ಬಿ ಸ್ಮಾಲ್ ಸಿ, ಸ್ಮಾಲ್ ಎ ಕ್ಯಾಪಿಟಲ್ ಬಿ ಸ್ಮಾಲ್ ಸಿ. ಇದು ಬರೆಯೋದು ಸ್ವಲ್ಪ ತುಂಬ ಈಸಿ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಹೇಗೆ ಬರೆಯೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೇನೆ ಆಮೇಲೆ, ಅದನ್ನು ಹೇಗೆ ಬರಿಬೋದು ಅಂತ. ತುಂಬ ಸಿಂಪಲ್ಲಾಗಿ ನಾವು ಬರಿಬೋದು. ಅದಕ್ಕೆ ಮುಂಚೆ, ಬರೆಯೋದಕ್ಕೆ ಮುಂಚೆ ಇದು ಪೂರ್ತಿ ಡೀಟೇಲ್ ತಿಳ್ಕೊಂಡ್ಬಿಡೋಣ. ಇದು ಗ್ಯಾಮೆಟ್ ಆಯಿತು, F1 ಈಚ್ ಪೇರೆಂಟ್ ಗ್ಯಾಮೆಟ್ಸ್. ಅದೇ ಥರ ಇದ್ರದ್ದು ಈಚ್ ಪೇರೆಂಟ್ ಗ್ಯಾಮೆಟ್ಸ್ ಒಟ್ಟು 8 16 ಗ್ಯಾಮೆಟ್ಸ್ಗಳನ್ನ ನಾವು ಈಲ್ಡ್ ಡಯಾಗ್ರಾಮ್ಗೆ ಹಾಕೋಣ. ಈಲ್ಡ್ ಡಯಾಗ್ರಾಮ್ ಹಾಕೋದು ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ನೀವು ಮನೇಲಿ ಹಾಕ್ಕೊಳ್ಳಿ, ಪ್ರಯತ್ನ ಮಾಡಿ, ಮನೇಲಿ ಒಂದ್ಸರಿ ಹಾಕಿ ಪ್ರಯತ್ನ ಮಾಡಿ. ಬರಲಿಲ್ಲ ಅಂದರೆ ಆಮೇಲೆ ಇನ್ನೊಂದು ಸರಿ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಇದು ಈಲ್ಡ್ ಡಯಾಗ್ರಾಮ್ಗೆ ನೀವು ಹಾಕ್ತೀರಾ, ಈಲ್ಡ್ ಡಯಾಗ್ರಾಮ್ ಹಾಕ್ಲೇಬೇಕು ನೀವು. ಓಕೆ, ಹಾಗಾದ್ರೆ ಇದ್ರದ್ದು ಫಿನೋಟೈಪಿಕ್ ರೇಷಿಯೋ 1:6:15:20:15:6:1. ಇದು ಫಿನೋಟೈಪಿಕ್ ರೇಷಿಯೋ ಆಗಿರುತ್ತೆ. ಜಿನೋಟೈಪಿಕ್ ರೇಷಿಯೋ ತುಂಬ ಡಿಫಿಕಲ್ಟ್, ಬರೆಯೋದಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ, ಏನು ತೊಂದರೆ ಇಲ್ಲ, ಬರಿಬಹುದು. ಆದರೆ ಈಗ ಇದನ್ನು ಹೇಗೆ ಬರೆಯೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಅದು ಈ ಗ್ಯಾಮೆಟ್ಗಳನ್ನು, ಇದರಿಂದ ಯಾವ ರೀತಿ ಗ್ಯಾಮೆಟ್ಗಳನ್ನು ಬರಿಬೋದು ಅನ್ನೋದನ್ನು ನಾನು ಇಲ್ಲಿ ಪಕ್ಕದಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಸೊ ವಾಟ್ ಈಸ್ ಪಾಲಿಜಿನಿಕ್ ಇನ್ಹೆರಿಟೆನ್ಸ್? ಮೋರ್ ದ್ಯಾನ್ 2 genes ಆರ್ more than 2 genes express or control a character. More than 2 genes control a character is called polygenic inheritance. ನನಗೇನು ಹೇಳಕೊಟ್ಟಿದ್ದೆ ನಿಮಗೆ ಅಂತಂದರೆ, ಆ ಗ್ಯಾಮೆಟ್ನ ಹೇಗೆ ಬರೆಯೋದು ಅನ್ನೋದನ್ನು ನಿಮಗೆ ಈ ಕಡೆ ತೋರಿಸ್ತೇನೆ. ಗ್ಯಾಮೆಟ್ನ ಬರೆಯೋದನ್ನು ಈಗ ತೋರಿಸ್ತೀನಿ, ಹೇಗೆ ಬರೀಬೋದು ಅನ್ನೋದನ್ನು ನಾನು ತೋರಿಸ್ತೇನೆ. ಓಕೆ, ಇಲ್ಲಿ ನೋಡಿ, ಕ್ಯಾಪಿಟಲ್ ಬಿ, ಓಕೆ ಸಾರಿ, ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ, ಕ್ಯಾಪಿಟಲ್ ಸಿ ಸ್ಮಾಲ್ ಸಿ. ಒಂದು ಪೇರೆಂಟ್ ಬರ್ಕೊಂಡಿದ್ದೀನಿ. ಈಗ ಇದ್ರದ್ದನ್ನು ನಾನು ಗ್ಯಾಮೆಟ್ ಹೇಗೆ ಬರೆಯೋದಂತ ತೋರಿಸ್ಕೊಡ್ತೀನಿ ನೋಡ್ರಿ. ಫಸ್ಟು ಕ್ಯಾಪಿಟಲ್ ಬಿ ಇಂದ ಇವೆರಡು ಬರೀರಿ, ಇದು ಬಿಟ್ಬಿಡಿ, ಇದಿಲ್ಲ ಅಂತ ತಿಳ್ಕೊಳ್ಳಿ. ನೋಡಿ, ಕ್ಯಾಪಿಟಲ್ ಬಿ ಇಂದ ಸ್ಮಾಲ್ ಸಿ, ನೆಕ್ಸ್ಟು ಸಾರಿ ಕ್ಯಾಪಿಟಲ್ ಸಿ, ನೆಕ್ಸ್ಟು ಕ್ಯಾಪಿಟಲ್ ಬಿ ಇಂದ ಸ್ವಲ್ಪ ಜಾಗ ಬಿಟ್ಕೊಳ್ತೀನಿ, ಕ್ಯಾಪಿಟಲ್ ಬಿ ಇಂದ ಸ್ಮಾಲ್ ಸಿ, ಕ್ಯಾಪಿಟಲ್ ಬಿ ಇಂದ ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಬಿ ಇಂದ ಸ್ಮಾಲ್ ಸಿ. ಅದೇ ಥರ ಸ್ಮಾಲ್ ಬಿ ಇಂದ ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಸಿ, ಸ್ಮಾಲ್ ಬಿ ಇಂದ ಸ್ಮಾಲ್ ಸಿ. ಓಕೆ, ಇದೇ ಥರ ಇನ್ನೊಂದು ಬರ್ಕೊಳ್ಳೋಣ. ಸೇಮ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಬಿ, ಸ್ಮಾಲ್ ಸಿ, ಸ್ಮಾಲ್ ಬಿ, ಕ್ಯಾಪಿಟಲ್ ಸಿ, ಸ್ಮಾಲ್ ಬಿ, ಸ್ಮಾಲ್ ಸಿ. ಓಕೆ, ಬರ್ಕೊಂಡ್ರಿ. ಇದು ಅರ್ಥ ಆಯಿತು ಅಂತ ಹೇಗೆ ಬರ್ಕೊಳ್ಳೋದು ಅಂತ ಗೊತ್ತಾಗಿದೆ. ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಬಿ, ಸ್ಮಾಲ್ ಸಿ, ಸ್ಮಾಲ್ ಬಿ, ಕ್ಯಾಪಿಟಲ್ ಸಿ, ಸ್ಮಾಲ್ ಬಿ, ಸ್ಮಾಲ್ ಸಿ. ಅದೇ ಥರ ಇನ್ನೊಂದು ಕಾಪಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ಕ್ಯಾಪಿಟಲ್ ಎ ಸ್ಮಾಲ್ ಎ ಇದೆ. ಈಗ ಮೊದಲಿದು ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ. ತುಂಬ ಸಿಂಪಲ್ಲಾಗಿ ನಾವು ಗ್ಯಾಮೆಟನ್ನು ಫಾರ್ಮೇಷನ್ ಮಾಡಬಹುದು. ಓಕೆ, ಸ್ಮಾಲ್ ಎ, ಸ್ಮಾಲ್ ಎ, ಸ್ಮಾಲ್ ಎ, ಸ್ಮಾಲ್ ಎ, ಮುಗೀತು. ಒಂದು ಪೇರೆಂಟಿಂದ 8 ಗ್ಯಾಮೆಟ್ಗಳನ್ನು ನಾವಿಲ್ಲಿ ಪಡ್ಕೊಳ್ಬಹುದು. ಫಿನೋಟೈಪಿಕ್ ರೇಷಿಯೋ ಆಫ್ ದ ಪಾಲಿಜಿನಿಕ್ ಇನ್ಹೆರಿಟೆನ್ಸ್ ಈಸ್ 1:6:15:20:15:6:1.
ಓಕೆ, ನಾವು ಲೆಟ್ಸ್ ಸ್ಟಾರ್ಟ್ ರೀಡಿಸ್ಕವರಿ ಆಫ್ ಮೆಂಡಲಿಯನ್ ಪ್ರಿನ್ಸಿಪಲ್ ಅಥವಾ ಮೆಂಡಲಿಯನ್ ಲಾ. ಇಲ್ಲಿ ಮೆಂಡಲ್ ಏನು ಮಾಡ್ತಾನೆ, ಅವನು ಏನು ಮಾಡ್ದ, ಫಸ್ಟು ಹೈಬ್ರಿಡೈಸೇಷನ್ ಟೆಕ್ನಿಕ್ಕನ್ನು ಮಾಡ್ತಾನೆ. ಟಾಲ್ ಡಾರ್ಫ್ ಕ್ರಾಸ್ ಮಾಡ್ತಾನೆ, ಅದು ಮಾನೋ ಹೈಬ್ರಿಡ್ ಆಯಿತು. ಅದು 1 ಜೀನ್ ಇಂಟ್ರ್ಯಾಕ್ಷನ್, ಡೈಹೈಬ್ರಿಡ್ ಆಯಿತು, 2 ಜೀನ್ ಇಂಟ್ರ್ಯಾಕ್ಷನ್. ಈ ಥರ ಮಾಡ್ತಾ ಹೋದಂಗೆ ಏನಾಗುತ್ತೆ ಅಂತಂದರೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ತಾ ಹೋಗ್ತಾನೆ ಯಾರು, ಮೆಂಡಲ್. ಮಾಡಿದ್ದನ್ನು ಏನಿದೆ ಅದನ್ನು ತಗೊಂಡೋಗ್ಬಿಟ್ಟು ಅಲ್ಲಿ ಸೈನ್ಸ್ ಸೊಸೈಟಿ ಏನಿರುತ್ತೆ ಆ ಸೈನ್ಸ್ ಸೊಸೈಟಿಗೆ ಅವನು ಪ್ಲೆಡ್ಜ್ ಮಾಡ್ತಾನೆ. ಪ್ಲೆಡ್ಜ್ ಮಾಡಿದಾಗ ಅಲ್ಲಿರೋ ಸೈಂಟಿಸ್ಟ್ಗಳು ಅದನ್ನೆಲ್ಲ ರೆಫರ್ ಮಾಡ್ತಾರೆ. ಎಲ್ಲ ರೆಫರ್ ಮಾಡಾದ ನಂತರ ಅವನ ಪ್ರಿನ್ಸಿಪಲ್ಲು ಫೇಲ್ ಆಗ್ತಾ ಹೋಗುತ್ತೆ. ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕೆ ಮಾಡ್ಕೊಳ್ಳಿಲ್ಲ ಅಕ್ಸೆಪ್ಟೆನ್ಸ್ ಅಂತ ಪ್ರಶ್ನೆ. ಮೆಂಡಲ್ಲು ವರ್ಕ್ ಮಾಡಿದ್ದೇನಿದೆ, ಅವನು ಇಟ್ ಈಸ್ ಎ ಮಾಂಕ್ ಅವನ ಇರೋ ಗಾರ್ಡನಲ್ಲೇ ಪೀ ಪ್ಲ್ಯಾಂಟ್ ತೊಗೊಳ್ತಾನೆ, ಪೀ ಪ್ಲ್ಯಾಂಟನ್ನು ಹಾಕ್ತಾನೆ, ಟ್ರೂ ಬ್ರೀಡಿಂಗ್ ವೆರೈಟೀಸ್ ನೋಡ್ತಾನೆ, ಮತ್ತು ಅದರಲ್ಲಿ ಡಾರ್ಫ್ ಟಾಲ್ ಪ್ಲ್ಯಾಂಟ್ ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತಾನೆ, ಒಂದಕ್ಕೊಂದು ಮಿಕ್ಸ್ ಆಗ್ದಂಗೆ ನೋಡ್ಕೊತಾನೆ. ಆ ಪ್ಲ್ಯಾಂಟನ್ನಲ್ಲಿರೋ ಅಂಥ ಕ್ಯಾರೆಕ್ಟರ್ಗಳನ್ನು ಸ್ಟಡಿ ಮಾಡ್ತಾ ಹೋಗ್ತಾನೆ. ಸ್ಟಡಿ ಮಾಡಿದ್ದನ್ನು ಏನು ಮಾಡ್ತಾನೆ, ಪುನೆಟ್ ಸ್ಕ್ವೇರ್ಗೆ ಹಾಕ್ತಾನೆ ಅಥವಾ ಹೀಲ್ ಡಯಾಗ್ರಾಮ್ಗೆ ಹಾಕ್ತಾನೆ. ಎಲ್ಲದನ್ನೂ ರೆಕಾರ್ಡ್ ಮಾಡಿರೋ ಎಲ್ಲದನ್ನೂ ತೊಗೊಂಡ್ಬಿಟ್ಟು ಏನು ಮಾಡ್ತಾನೆ, ಅಲ್ಲಿರೋ ಸೈನ್ಸ್ ಸೊಸೈಟಿಗೆ ಕೊಡ್ತಾನೆ. ಆದರೆ ಈ ಕಾನ್ಸೆಪ್ಟನ್ನ ಆ ಕಾಂಟೆಂಪ್ರರಿಲಿ ಒಪ್ಕೊಳ್ಳಲ್ಲ. ಅವತ್ತಿನ ಸೈಂಟಿಸ್ಟ್ಗಳು ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಂಡಿರಲಿಲ್ಲ ಅಂದರೆ ಸಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ ಇರಲಿಲ್ಲ. ಆ ಒಂದು ಪೀರಿಯಡಲ್ಲಿ ಮೈಟಾಸಿಸ್ ಮಿಯಾಸಿಸ್ಗಳು ಡಿವಿಷನ್ ಕಂಡುಹಿಡಿದಿರಲಿಲ್ಲ. ಜನಗಳಿಗೆ ಅವನು ಯಾವುದೋ ಫ್ಯಾಕ್ಟರ್ಸ್ ಅಂತಾನೆ ಮೆಂಡಲ್, ಜೀನನ್ನು ಫ್ಯಾಕ್ಟರ್ಸ್ ಅಂತ ಕರೀತಾನೆ. ಆ ಫ್ಯಾಕ್ಟರ್ಸ್ಗಳು ಯಾವ ಥರ ವರ್ಕ್ ಮಾಡ್ತವೆ ಅನ್ನೋದ್ರು, ಅವ್ನು ಫ್ಯಾಕ್ಟರ್ಸ್ ವರ್ಕ್ ಮಾಡ್ತವೆ ಅಂತ ಹೇಳ್ತಾನೆ. ಆದರೆ ಅದಕ್ಕೆ ಫಿಸಿಕಲ್ ಪ್ರೂಫ್ ಇರೋದಿಲ್ಲ. ಯಾವುದೇ ಫಿಸಿಕಲ್ ಪ್ರೂಫ್ ಅವನು ಕೊಡೋದಕ್ಕೆ ಸಾಧ್ಯ ಇರೋದಿಲ್ಲ. ಜೊತೆಗೆ ವೈಡ್ಲಿ ಪಬ್ಲಿಷ್ ಮಾಡೋಷ್ಟು ಇವತ್ತಿನಷ್ಟು ಟೆಕ್ನಾಲಜಿ ಅವತ್ತಿರಲಿಲ್ಲ. ವೈಲ್ಡ್ ಪಬ್ಲಿಷ್ ಮಾಡೋಕ್ಕಾಗ್ತಿರಲಿಲ್ಲ. ಸುಮಾರು ಕಾರಣಗಳಿಂದ ಅವತ್ತು ಮೆಂಡಲ್ ಏನು ಮಾಡಿರ್ತಾನೆ, ಯಾವ ಪೀರಿಯಡಲ್ಲಿ ಅಂತಂದರೆ 1965 ಏನು ಮಾಡಿರ್ತಾನೆ ಅವನು ಮೆಂಡಲ್ಲು, ಟಿಲ್ 1900ವರೆಗೂ ಆ ಕಾನ್ಸೆಪ್ಟನ್ನು ಯಾರೂ ಒಪ್ಕೊಳ್ಳೋದಿಲ್ಲ. 1865ರಿಂದ 1900ನೇ ಇಸ್ವಿವರೆಗೂ ಯಾರೂ ಆ ಕಾನ್ಸೆಪ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ. ಯಾಕೆ ಮಾಡ್ಕೊಳ್ಳಲ್ಲ ಅನ್ನೋದು ಕೆಲವೊಂದು ಪಾಯಿಂಟನ್ನ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ, ಗಮನಿಸಿ. ಮೊದಲನೇದು, his work could not be widely published as communication was not so easy. ಕಮ್ಯುನಿಕೇಷನ್ ಇರಲಿಲ್ಲ ಅವತ್ತು, ಅಷ್ಟು ಇದಾಗಿತ್ತು, ಟೆಕ್ನಾಲಜಿ ಮುಂದುವರೆದಿರಲಿಲ್ಲ. ಓಕೆ, ಮೊದಲನೇ ಪಾಯಿಂಟ್ ಏನು ಹೇಳ್ತಾನೆ, his work could not be widely published and as communication was not so easy. His concept of factors, ನಾನು ಆಗಲೇ ಹೇಳಿದೆ, factors was a stable and discrete unit that controlled the expression of character or trait, and that of pair of alleles which did not blend with each other were not accepted by his contemporary as the explanation for variation. Mendel approaches of using mathematics and to explain the biological phenomenon was new concept and new, unacceptable to many biologists. ಮಾಡಿದ ಮ್ಯಾಥಮೆಟಿಕ್ಸನ್ನು ಯೂಸ್ ಮಾಡ್ದ ಟು ಎಕ್ಸ್ಪ್ಲೈನ್ ದ ಬಯಾಲಜಿಕಲ್ ಫೆನಾಮಿನನ್. ಅವತ್ತವ್ರು ನಗಾಡಿದ್ರು, ಬಯಾಲಜಿನ ಮ್ಯಾಥಮೆಟಿಕ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದಾ ಅನ್ನೋ ಒಂದು ಇದನ್ನು ಸೈಂಟಿಸ್ಟ್ಗಳು ಒಪ್ಕೊಳ್ಳಿಲ್ಲ. ಓಕೆ, ದ ಮೆಂಡಲ್ಸ್ ವರ್ಕ್ ಸಜೆಸ್ಟೆಡ್ ದಟ್ ಫ್ಯಾಕ್ಟರ್ಸ್ ವಾಸ್ discrete unit is could not be provide any physical proof for the existence of factors or prove that they are made of. ಅಂದರೆ ಅವನು ಫ್ಯಾಕ್ಟರ್ಸ್ ಅಂತ ಹೇಳಿದ್ನಲ್ಲ, ಆ ಫ್ಯಾಕ್ಟರ್ಸ್ ಅನ್ನೋದಕ್ಕೆ ಯಾವುದೇ ಫಿಸಿಕಲ್ ಪ್ರೂಫನ್ನು ಕೊಡೋದಕ್ಕಾಗಲಿಲ್ಲ ಮೆಂಡಲ್ ಕೈಯಲ್ಲಿ. ಹಾಗಾಗಿ ಎಲ್ಲ ಕಾರಣಗಳಿಂದ ಏನಾಯಿತು ಅಂತಂದರೆ ಮೆಂಡಲ್ ಎಕ್ಸ್ಪೆರಿಮೆಂಟನ್ನು ಅವತ್ತಿನ ಕಾಂಟೆಂಪ್ರರಿ ಒಪ್ಕೊಳ್ಳಿಲ್ಲ. ಆದರೆ
ಯಾವಾಗ ಅಂತಂದರೆ ಇನ್ 1900 3 ಜನ ಸೈಂಟಿಸ್ಟ್ ಬರ್ತಾರೆ. ಒಬ್ಬನ ಹೆಸರು ಡಿ ವ್ಯಾರಿಸ್, ಇನ್ನೊಬ್ಬ ಕಾರ್ನ್, ಇನ್ನೊಬ್ಬ ಟಶರ್ಮಾಕ್. 3 ಜನ ಸೈಂಟಿಸ್ಟ್ ಇಂಡಿಪೆಂಡೆಂಟ್ಲಿ rediscovered Mendelian principles, inheritance of character. By they had been advanced in microscopy, and scientists were able to observe the cell division, nucleus, chromosome, etc. By 1902, chromosome movement during cell division had been worked out. ಹಾಗಾಗಿ 1900 ಏನಾಗುತ್ತೆ ಅಂತಂದರೆ ಈ ಮೆಂಡಲಿಯನ್ ಕ್ಯಾರೆಕ್ಟರ್ಗಳೇನಿದ್ದಾವೆ ಅವುಗಳನ್ನು ಅವರು ಒಪ್ಕೊಳ್ತಾರೆ. 1902ರಲ್ಲಿ 3 ಜನ ಸೈಂಟಿಸ್ಟು, ಒಬ್ಬ ಡಿ ವ್ಯಾರಿಸ್, ಇನ್ನೊಬ್ಬ ಟಶರ್ಮಾಕ್, ಇನ್ನೊಬ್ಬ ಕಾರ್ನ್ಸ್, ಇವರು 3 ಜನನು ಕೂಡ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತಾರೆ ಮೆಂಡಲಿಯನ್ ಪ್ರಿನ್ಸಿಪಲ್ ಬಗ್ಗೆ. ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಿದ ಮೇಲೆ ಅಷ್ಟೊತ್ತಿಗಾಗಲೇ ಅಡ್ವಾನ್ಸ್ಡ್ ಮೈಕ್ರೋಸ್ಕೋಪ್ ಇತ್ತು, ಜೊತೆಗೆ ಸೆಲ್ ಡಿವಿಷನನ್ನು ಕಂಡುಹಿಡಿದಿದ್ರು. ಸೆಲ್ ಡಿವಿಷನ್ ಕಂಡುಹಿಡಿದಿದ್ರು, ಕ್ರೋಮೋಸೋಮ್ ನೋಡಿದ್ರು, ಕ್ರೋಮೋಸೋಮ್ ಮೂಮೆಂಟನ್ನು ನೋಡಿದ್ರು. ಆ ಅಬ್ಸರ್ವೇಷನ್ ಎಲ್ಲ ನೋಡಿದ ಮೇಲೆ ಮೆಂಡಲಿಯನ್ ಪ್ರಿನ್ಸಿಪಲನ್ನು ಒಂದ್ಸರಿ ಒಪ್ಕೊಳ್ತಾರೆ, ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಇದಿಷ್ಟು ರೀಡಿಸ್ಕವರಿ ಆಫ್ ಮೆಂಡಲಿಯನ್ ಪ್ರಿನ್ಸಿಪಲ್. ರೀಡಿಸ್ಕವರಿ ಮಾಡಿದವರು 3 ಜನ, ಡಿ ವ್ಯಾರಿಸ್, ಕಾರ್ನ್ಸ್, ಟಶರ್ಮಾಕ್. ಓಕೆ, ನಾವು ಲೆಟ್ ಸ್ಟಾರ್ಟ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ನ ಫಸ್ಟು ಹೇಳಿದವರು ಥಿಯೋಡೋರ್ ಬೋವೆರಿ ಆ್ಯಂಡ್ ವಾಲ್ಟರ್ ಸುತಾನ್ ಇನ್ ದ ಇಯರ್ 1902. 1902ರಲ್ಲಿ ಈ ಥಿಯರಿನ ಫಸ್ಟು ಹೇಳ್ತಾರೆ, ಇವರಿಬ್ಬರು ಹೇಳ್ತಾರೆ ಅಂತ. ಮತ್ತು ಇವರಿಬ್ಬರ ಪ್ರಕಾರ ಏನಪ್ಪ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಏನು ಹೇಳುತ್ತೆ ಅಂದರೆ, ನಾನು ಬೋರ್ಡ್ ಮೇಲೆ ಕರೆಕ್ಟಾಗಿ ಬರೆದಿದ್ದೀನಿ, ಸ್ವಲ್ಪ ಗಮನಿಸಿ. They found that the behavior of chromosomes was parallel to the behavior of Mendelian factor. That means genes, Mendelian factors, and used this chromosome movement to explain Mendelian's law or Mendelian principle. ಅಂದರೆ ಥಿಯೋಡೋರ್ ಬೋವೆರಿ ಮತ್ತು ವಾಲ್ಟರ್ ಸುತಾನ್ ಇಬ್ಬರು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಅವರ ಪ್ರಕಾರ ನೋಡಿ, ಒಂದ್ಸರಿ ಹೇಳ್ತೀನಿ. ದೇ ಫೌಂಡ್ ದಟ್ ದ ಬಿಹೇವಿಯರ್ ಆಫ್ ಕ್ರೋಮೋಸೋಮ್ ವಾಸ್ ಪ್ಯಾರಲಲ್ ಟು ದ ಬಿಹೇವಿಯರ್ ಆಫ್ ಮೆಂಡಲಿಯನ್ ಫ್ಯಾಕ್ಟರ್ಸ್ and used the chromosome movement to explain Mendelian's law. ಹಾಗಾದರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ ಸಿಮಿಲಾರಿಟೀಸ್ ಜೀನ್ ಅಂಡ್ ಕ್ರೋಮೋಸೋಮ್? ಸಿಮಿಲಾರಿಟೀಸ್, ಜೀನು ಮತ್ತು ಕ್ರೋಮೋಸೋಮ್ ಸಿಮಿಲಾರಿಟೀಸ್ ಏನು? ಈಗ ಸುಮ್ಮನೆ ಒಂದು ನಾರ್ಮಲ್ ಡಿಪ್ಲಾಯ್ಡ್ ಸೆಲ್ಲಲ್ಲಿ ಕ್ರೋಮೋಸೋಮು ಪೇರಲ್ಲಿರುತ್ತೆ, ಜೀನು ಪೇರಲ್ಲೇ ಇರುತ್ತೆ. ಇದು ಮೊದಲನೇದು. ಎರಡನೇ ಪಾಯಿಂಟ್ ಏನು? ಅಕಾರ್ಡಿಂಗ್ ಟು ಮೆಂಡಲ್ಸ್ ಪ್ರಕಾರ ಜೀನ್ಗಳು ಪೇರಲ್ಲಿದ್ವು, ಅವು ಸ್ಯಾಗ್ರಿಗೇಟ್ ಆದವು, ಇನ್ನು ಅವು ಗ್ಯಾಮೆಟ್ಗಳ ಜೊತೆ ಮಿಕ್ಸ್ ಆದವು. ಯಾರು? ಫಸ್ಟ್ ಲಾ ಆಫ್ ಸ್ಯಾಗ್ರಿಗೇಷನ್. ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟಲ್ಲಿ ಏನಾಯಿತು? ದೇ ಆರ್ ಸ್ಯಾಗ್ರಿಗೇಟ್ ಆ್ಯಂಡ್ ಇಂಡಿಪೆಂಡೆಂಟ್ಲಿ ಅಸಾರ್ಟ್ ದ ಅದರ್ ಪೇರ್ ಜೊತೆ ಅವು ಇಂಡಿಪೆಂಡೆಂಟ್ ಆಗಿ ಅಸಾರ್ಟ್ ಆಯಿತು ಅಂತ ಹೇಳೋದು. ಇದನ್ನೇ 3 ಪ್ರಿನ್ಸಿಪಲ್ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ, ಗಮನಿಸಿ. ಸಿಮಿಲಾರಿಟೀಸ್ are as follows. Both genes and chromosomes occurs in normal diploid cells. Both genes and chromosome occurs in normal diploid cell. ಎರಡನೇ ಪಾಯಿಂಟ್ ನೋಡಿ. Both of them segregate during gamete formation and only one of member of each pair enter a gamete. It is the law of segregation. ಅವ್ರ ಪ್ರಕಾರ ಅವ್ರು ಹೇಳೋದು ಬೋತ್ ಆಫ್ ದೆಮ್ ಸ್ಯಾಗ್ರಿಗೇಟ್, ಅವೆರಡು ಸ್ಯಾಗ್ರಿಗೇಟ್ ಆಗುತ್ತೆ ಇಂಡಿಪೆಂಡೆಂಟ್ ಆಗಿ. ಅಥವಾ ಗ್ಯಾಮೆಟ್ಸ್ ಆರ್ ಸ್ಯಾಗ್ರಿಗೇಟ್, ಗ್ಯಾಮೆಟ್ ಆಗಬೇಕಾದ್ರೆ ಜೀನ್ಗಳು ಅಥವಾ ಕ್ರೋಮೋಸೋಮ್ಗಳು ಸ್ಯಾಗ್ರಿಗೇಟ್ ಆಗ್ತವೆ. ಅಂಡ್ ಓನ್ಲಿ ಒನ್ ಆಫ್ ದ ಮೆಂಬರ್ ಆಫ್ ಈಚ್ ಪೇರ್ ಎಂಟರ್ ಎ ಗ್ಯಾಮೆಟ್. ದ ಮೆಂಬರ್ಸ್ ಆಫ್ ಈಚ್ ಪೇರ್ ಸ್ಯಾಗ್ರಿಗೇಟ್ ಇಂಡಿಪೆಂಡೆಂಟ್ಲಿ ಆಫ್ ದೆಮ್ ಮೆಂಬರ್ಸ್ ಆಫ್ ಅದರ್ ಪೇರ್ಸ್. ಇದು
ಇಂಡಿಪೆಂಡೆಂಟ್ ಆಫ್ ಅಸಾರ್ಟ್ಮೆಂಟ್. ಇಂಡಿಪೆಂಡೆಂಟ್ ಆಫ್ ಅಸಾರ್ಟ್ಮೆಂಟಲ್ಲಿ ಗಮನ ಇಟ್ಟು ನೋಡಿ, ದ ಮೆಂಬರ್ಸ್ ಆಫ್ ಈಚ್ ಪೇರ್ ಸ್ಯಾಗ್ರಿಗೇಟ್ ಇಂಡಿಪೆಂಡೆಂಟ್ಲಿ ಆಫ್ ದ ಮೆಂಬರ್ಸ್ ಆಫ್ ಅದರ್ ಪೇರ್. ಅದರ್ ಪೇರ್ ಜೊತೆ ಅವು ಎಕ್ಸ್ಪ್ರೆಸ್ ಆಗ್ತದೆ ಅಂತನ್ಬಿಟ್ಟು. ಇದು ಯಾರ ಪ್ರಕಾರ? ಥಿಯೋಡರ್ ಬೋವೆರಿ ಅಂಡ್ ವಾಲ್ಟರ್ ಸುತಾನ್. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲೊಂದು ಡಯಾಗ್ರಾಮ್ ಇದೆ. ಡಯಾಗ್ರಾಮು ಸ್ವಲ್ಪ ನೋಡಿದ್ರೆ ಗೊತ್ತಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಗಮನಿಸಿ, ಮಿಯೋಸೈಟ್. ವಾಟ್ ಈಸ್ ಮಿಯೋಸೈಟ್? ಮಿಯೋಸೈಟ್ ಅಂದರೆ ಏನು? ದ ಸೆಲ್ ಅಂಡರ್ಗೋ ಮಿಯಾಸಿಸ್. ಯಾವ ಸೆಲ್ಲು ಮಿಯಾಸಿಸ್ಗೆ ಒಳಪಡುತ್ತದೋ, ಯಾವ ಸೆಲ್ಲು ಮಿಯಾಸಿಸ್ಗೆ ಒಳಪಡುತ್ತದೋ ಆ ಸೆಲ್ಗಳನ್ನು ನಾವು ಮಿಯೋಸೈಟ್ ಅಂತ ಕರಿತೇವೆ. ಓಕೆ, ಇದ್ರ ಮೇಲೆ ಲಾಸ್ಟ್ ಟೈಮ್ ಒಂದು ಕ್ವಶನ್ ಇತ್ತು, ಅಂದರೆ ಬಿಫೋರ್ ಎಕ್ಸಾಮಲ್ಲಿ ಮಿಯೋಸೈಟಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ ಅಂತ, ಡಿಪ್ಲಾಯ್ಡ್ ಟು ಎನ್ ನಂಬರ್ ಆಫ್ ಕ್ರೋಮೋಸೋಮ್ ಇರುತ್ತೆ ಅಂತ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ ಅಂತನ್ಬಿಟ್ಟು. ಇಲ್ಲಿ ಗಮನಿಸಿ, ನಾನು ಕಲರಲ್ಲಿ ಬರೆದಿದ್ದೀನಿ, ಒಂದು ಗ್ರೀನು ಒಂದು ರೆಡ್. ಗ್ರೀನ್ ಕಲರ್ದೊಂದು ಕ್ರೋಮೋಸೋಮ್ ಇದೆ, ರೆಡ್ ಕಲರ್ ಕ್ರೋಮೋಸೋಮ್ ಇದೆ. ಯಾಕೆ ಆ ಥರ ಬರೆದಿದ್ದೀನಿ ಅಂದರೆ ಕ್ರೋಮೋಸೋಮ್ ಮೂವ್ಮೆಂಟ್ ಯಾವ ಥರ ಇದೆ, ಜೀನ್ ಮೂವ್ಮೆಂಟ್ ಯಾವ ಥರ ಇದೆ ಅನ್ನೋದು ಈ ಡಯಾಗ್ರಾಮಲ್ಲಿ ಗೊತ್ತಾಗುತ್ತೆ. ಕ್ರೋಮೋಸೋಮ್ ಮೂವ್ಮೆಂಟ್ ಆ್ಯಂಡ್ ಜೀನ್ ಮೂವ್ಮೆಂಟ್ ಎರಡನ್ನೂ ನಾವು ಈ ಡಯಾಗ್ರಾಮಲ್ಲಿ ಅಬ್ಸರ್ವ್ ಮಾಡ್ಬೋದು. ಮಿಯೋಸೈಟ್, ಜರ್ಮ್ ಮದರ್ ಸೆಲ್, ಜರ್ಮ್ ಮದರ್ ಸೆಲ್. ಮಿಯೋಸೈಟ್ ಅಂದರೆ ಗೊತ್ತಿರ್ಬೇಕು ನಿಮಗೆ. ವಿಚ್ ಸೆಲ್ ಅಂಡರ್ಗೋ ಮಿಯಾಸಿಸ್ ವಿ ಕಾಲ್ ಮಿಯೋಸೈಟ್. ಈಗ ನೋಡಿ, ಮಿಯೋಸೈಟ್ ಏನಾಯ್ತು? ಪ್ರೊಫೇಸ್ ಎಂಟ್ರಿ ಆಯಿತು. ಪ್ರೊಫೇಸ್ ಫಸ್ಟ್ ಅಲ್ಲಿ ಏನಾಯ್ತದೆ? ದ ಪೇರಿಂಗ್ ಆಫ್ ದ ಹೋಮೋಲಾಗಸ್ ಕ್ರೋಮೋಸೋಮ್. ನೋಡ್ರಿ, ಇಲ್ಲಿ ಒಂದಿತ್ತು, ಇಲ್ಲೊಂದಿತ್ತು, ಇಲ್ಲಿ ಪೇರ್ ಆಯಿತು. ಪೇರಿಂಗ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ ಪೇರ್ ಆಯಿತು. ಪ್ರೊಫೇಸ್ ಅಲ್ಲಿ ಏನಾಗುತ್ತೆ? ಇಲ್ಲಿ ಎರಡು ಪಾಸಿಬಿಲಿಟೀಸ್ ಅನ್ನು ನಾವು ನೋಡ್ಬೋದು. ಎರಡು ಪಾಸಿಬಿಲಿಟೀಸ್. ಮೊದಲನೇ ಪಾಸಿಬಿಲಿಟೀಸ್ ನೋಡಿ, ಹ್ಯಾಸ್ ಇಟ್ ಈಸ್ ಹಾಗೆ ಡಿವೈಡ್ ಆಗ್ತಾ ಹೋಗುತ್ತೆ ಕ್ರೋಮೋಸೋಮ್. ನೋಡ್ರಿ, ಅನಾಫೇಸಲ್ಲಿ ಏನಾಯ್ತು? ಎರಡು ಸಪ್ರೇಟ್ ಆಯಿತು. ಇಲ್ಲಿ ನೋಡ್ರಿ, ಒಂದೇ ಕಲರ್ ಇರ್ತಕ್ಕಂಥ ಕ್ರೋಮೋಸೋಮು ಎರಡು ಕೂಡ ಸಪ್ರೇಟ್ ಆಗಿದೆ. ಆಮೇಲೆ ಇವು ಸಪ್ರೇಟ್ ಆದವು. ಯಾವುದು? ಗ್ಯಾಮೆಟ್. ಇವು ಗ್ಯಾಮೆಟ್ಗಳಿವು. ಗ್ಯಾಮೆಟ್ ಫಾರ್ಮೇಷನ್ ಆದಾಗ ಏನಾಯಿತು? ಕ್ರೋಮೋಸೋಮ್ಗಳು ಸಪ್ರೇಟ್ ಆಯಿತು. ಇಲ್ಲಿ ಯಾವುದೇ ರಿಕಾಂಬಿನೇಷನ್ ಆಗಿಲ್ಲ. ಇಲ್ಲಿ ಯಾವುದೇ ರಿಕಾಂಬಿನೇಷನ್ ಆಗಿಲ್ಲ ಅನ್ನೋದು ನಾವು ಇದರಲ್ಲಿ ನೋಡ್ಬೋದು. ಆದರೆ ಏನಾಯ್ತು? ಇಲ್ಲಿ ಗ್ಯಾಮೆಟ್ಗಳು ಸಪ್ರೇಟ್ ಆಯಿತು, ಇಂಡಿಪೆಂಡೆಂಟಾಗಿ ಅಸಾರ್ಟ್ಮೆಂಟು ಕೂಡ ಆಯಿತು ಅನ್ನೋದು ಮೊದಲನೇ ಪಾಸಿಬಿಲಿಟೀಸ್. ಎರಡನೇ ಪಾಸಿಬಿಲಿಟೀಸ್ ನೋಡಿ, ಎರಡನೇ ಪಾಸಿಬಿಲಿಟೀಸಲ್ಲಿ ಇಲ್ಲಿ ಗಮನಿಸಿ ಡಯಾಗ್ರಾಮನ್ನು. ಕ್ರೋಮೋಸೋಮ್ ರಿಕಾಂಬಿನೇಷನ್ ಆಗಿದೆ ಅಂದರೆ ಕ್ರೊಮ್ಯಾಟಿಡ್ ಎಕ್ಸ್ಚೇಂಜ್. ನೋಡಿ, ರೆಡ್ ಕ್ರೋಮೋಸೋಮ್ ಇಲ್ಲಿದ್ದು ಈ ಕಡೆ ಹೋಗಿದೆ, ಗ್ರೀನ್ ಕ್ರೋಮೋಸೋಮ್ ಈ ಕಡೆ. ನಾನು ಬೋರ್ಡ್ ಮೇಲೆ ಬರ್ದಿರೋದು ನಾನು ಹೇಳ್ತಿರೋದು. ರೆಡ್ ಕ್ರೋಮೋಸೋಮ್ ಆ ಕಡೆ ಹೋಗಿದೆ, ಗ್ರೀನ್ ಕ್ರೋಮೋಸೋಮ್ ಈ ಕಡೆ ಆಗಿದೆ. ಇಲ್ಲಿ ಏನಿತ್ತು? ಎಕ್ಸ್ಚೇಂಜ್ ಆಗಿದೆ. ಕ್ರೊಮ್ಯಾಟಿಡ್ಸ್ ಆರ್ ಎಕ್ಸ್ಚೇಂಜ್ಡ್. ಇದು ಏನಿದು? ಇಟ್ ಇಸ್ ದ ರಿಕಾಂಬಿನೇಷನ್. ಓಕೆ, ರಿಕಾಂಬಿನೇಷನ್ ಆಯಿತು. ಕ್ರೋಮೋಸೋಮ್ಗಳು ಮತ್ತು ಅನಾಫೇಸ್ ಫಸ್ಟಿಗೆ ಬಂತು, ಸ್ಯಾಗ್ರಿಗೇಟ್ ಆಯಿತು, ಗ್ಯಾಮೆಟ್ಗಳು ಫಾರ್ಮೇಷನ್ ಆಯಿತು, ಕ್ರೋಮೋಸೋಮ್ ರೆಸ್ಪೆಕ್ಟೆಡ್ ಕಡೆಗೆ ಮೂವ್ ಆಯಿತು, ಇಂಡಿಪೆಂಡೆಂಟಾಗಿ ಮೂವ್ ಆಯಿತು ಅನ್ನೋದನ್ನು ಈ ಡಯಾಗ್ರಾಮ್ ಹೇಳ್ತದೆ. ಈ ಡಯಾಗ್ರಾಮ್ನ ನಾವು ಹಿಡ್ಕೊಂಡ್ರೆ ಸಾಕು. ಥಿಯೋಡರ್ ಬೋವೆರಿ ಮತ್ತು ತಿರ್ಗಾ ವಾಲ್ಟರ್ ಸುತಾನ್ ಏನಿದ್ದಾರೆ ಅವರು ಏನು ಸ್ಟೇಟ್ಮೆಂಟ್ ಹೇಳಿದ್ದು ಈ ಡಯಾಗ್ರಾಮಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗತ್ತೆ. ಏನು ಹೇಳ್ತಾನೆ? The found that behavior of chromosome parallel to the behavior of the factors or Mendelian principle or Mendelian factors. What is the difference? Similarities of chromosome and gene. Chromosome and gene similarities ನೋಡಿ. Chromosome and gene similarities ಏನು ಹೇಳುತ್ತೆ? Both genes and chromosome occurs in normal diploid cells. ಮೊದಲನೇ ಸ್ಟೇಟ್ಮೆಂಟ್. ಅದೇ ಕ್ರೋಮೋಸೋಮ್ಗಳು, ಅದೇ ಜೀನ್ಗಳು ಏನಾಗುತ್ತೆ? ದೇ ಆರ್ ಸ್ಯಾಗ್ರಿಗೇಟ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ ಅಂಡ್ ಓನ್ಲಿ ಒನ್ ಮೆಂಬರ್ ಆಫ್ ಈಚ್ ಪೇರ್ ಎಂಟರ್ ಎ ಗ್ಯಾಮೆಟ್. ಇದು ಎರಡನೇ ಸ್ಟೇಟ್ಮೆಂಟು. ಮೂರನೇ ಸ್ಟೇಟ್ಮೆಂಟ್ ನೋಡಿ, ಮೆಂಬರ್ಸ್ ಆಫ್ ಈಚ್ ಪೇರ್ ಸ್ಯಾಗ್ರಿಗೇಟ್ ಇಂಡಿಪೆಂಡೆಂಟ್ಲಿ ಆಫ್ ದ ಮೆಂಬರ್ಸ್ ಆಫ್ ಅದರ್ ಪೇರ್. ಇದಿಷ್ಟು ಹೇಳಿದವರು ಯಾರು ಅಂತಂದರೆ ಥಿಯೋಡರ್ ಬೋವೆರಿ ಅಂಡ್ ವಾಲ್ಟರ್ ಸುತಾನ್. ಓಕೆ, ನಾವು ಲೆಟ್ ಸ್ಟಾರ್ಟ್ the sex linked inheritance. sex linked inheritance ಅನ್ನು ಫಸ್ಟ್ ಹೇಳಿದವನು TH ಮಾರ್ಗನ್ ಅಥವಾ ಥಾಮಸ್ ಹಂಟ್ ಮಾರ್ಗನ್. TH ಮಾರ್ಗನ್ is the great geneticist. He worked on fruit flies
ಅಂದರೆ ಡ್ರಾಸೋಫಿಲೋ ಮೆಲ್ನೋಗ್ಯಾಸ್ಟರ್ ಅಂತ ಏನು ಕರೀತಾರೆ ಅದ್ರ ಮೇಲೆ ಅವನು ವರ್ಕ್ ಮಾಡ್ತಾನೆ. ಈ ಡ್ರಾಸೋಫಿಲೋ ಮೆಲ್ನೋಗ್ಯಾಸ್ಟರಲ್ಲಿ ಒಟ್ಟು 8 ಕ್ರೋಮೋಸೋಮ್ ಇದೆ. ನೆನ್ಪಿಟ್ಕೊಳ್ಳಿ, ಒಂದು ಸೆಲ್ಲಲ್ಲಿ ಡಿಪ್ಲಾಯ್ಡ್ ಸೆಲ್ಲಲ್ಲಿ 8 ಕ್ರೋಮೋಸೋಮ್ ಇರುತ್ತೆ, ಹೆಪ್ಲಾಯ್ಡಲ್ಲಿ 4 ಆಗುತ್ತೆ ಅಂತ. ಈಗ ಮನುಷ್ಯರಲ್ಲಿ ಒಂದು ಸೆಲ್ಲಲ್ಲಿ 46 ಕ್ರೋಮೋಸೋಮ್ ಇದೆ. ಅದು ಹೆಪ್ಲಾಯ್ಡ್ ಆದರೆ 23 ಹರಿದು ಹಂಚ್ತದೆ. ಅದು ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಅವು ಡಿವೈಡ್ ಆಗ್ತವೆ ಅಂತ ಮೆಂಡಲ್ ಹೇಳಿದ್ದಾನೆ. ಅದೇ ಥರ ಈ ಡ್ರಾಸೋಫಿಲೋದಲ್ಲೂ ಕೂಡ ಅಷ್ಟೇ, ಈಚ್ ಸೆಲ್ ಕಂಟೈನಿಂಗ್ 8 chromosome and it is segregate during gamete formation. Each cells have 4 cells, haploid 4 cells, 4 chromosomes. ಇದನ್ನು ನೀವು ಗಮನಿಸಬೇಕು. ಇವನು TH ಮಾರ್ಗನ್ ಏನಿದ್ದಾನೆ, ಇವನು ಈ ಎಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಆರ್ ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸ್ ಮತ್ತು ವೈ ಲಿಂಕ್ಡ್ ಇನ್ಹೆರಿಟೆನ್ಸ್, ಆ ಥರ XY ಲಿಂಕ್ಡ್ ಇನ್ಹೆರಿಟೆನ್ಸ್ ಅಂತ ಇದೆ, ಮಾಡ್ತಾನೆ ಅವನು. ಇದ್ರ ಬಗ್ಗೆ ಅವನು ಸ್ಟಡಿ ಮಾಡ್ತಾನೆ. ಅದೇ ಥರ ಈ ಥಾಮಸ್ ಹಂಟ್ ಮಾರ್ಗನ್ ಏನಿದ್ದಾನೆ ಇವನು ಫ್ರೂಟ್ ಫ್ಲೈಸ್ ಮೇಲೆ ವರ್ಕ್ ಮಾಡ್ತಾನೆ. ಈ ವರ್ಕ್ ಆನ್ ಫ್ರೂಟ್ ಫ್ಲೈಸ್. ದೇ ಆರ್ ಫೌಂಡ್ suitable for studies in genetics for the following reason. ಅವನು ಫ್ರೂಟ್ ಫ್ಲೈಸನ್ನೇ ಯಾಕೆ ತಗೊಂಡ ಸ್ಟಡಿ ಮಾಡೋದಕ್ಕೆ ಅಂತ ಇಲ್ಲಿ ಪ್ರಶ್ನೆ ಇರೋದಷ್ಟೆ. ವೈ ಥಾಮಸ್ ಹಂಟ್ ಮಾರ್ಗನ್ ಸ್ಟಡಿಡ್ ಆನ್ ಫ್ರೂಟ್ ಫ್ಲೈಸ್, ಯಾಕೆ ಅದನ್ನೇ ತಗೊಳ್ತಾನೆ? ಅವನು ಮೆಂಡಲ್ ಹೆಂಗೆ ಪೀ ಪ್ಲಾಂಟನ್ನೇ ತಗೊಂಡ, ಅದೇ ರೀತಿ TH ಮಾರ್ಗನ್ ಅವನು ಫ್ರೂಟ್ ಫ್ಲೈಸನ್ನೇ ತಗೊಳ್ತಾನೆ. ಯಾಕೆ ಅಂತಂದರೆ ಈ ಎಲ್ಲ ಕಾರಣಗಳಿಗೆ ಈ 4 ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಒಂದು, ದೇ ಕುಡ್ ಬಿ ಗ್ರೋನ್ ಆನ್ ಸಿಂಪಲ್ ಸಿಂಥೆಟಿಕ್ ಮೀಡಿಯಮ್ ಇನ್ ದ ಲ್ಯಾಬೊರೇಟರಿ. ಯಾವುದನ್ನು? ಫ್ರೂಟ್ ಫ್ಲೈಸ್. ಫ್ರೂಟ್ ಫ್ಲೈಸನ್ನು ನಾವು ಲ್ಯಾಬೊರೇಟರಿಲಿ ಈಸಿಯಾಗಿ ಕಲ್ಚರ್ ಮಾಡಬಹುದು. ಫ್ರೂಟ್ ಫ್ಲೈಸನ್ನು ಲ್ಯಾಬೊರೇಟರಿಲಿ ನಾವು ಈಸಿಯಾಗಿ ಕಲ್ಚರ್ ಮಾಡ್ಬೋದು ಅಂತ ಅವನು ಹೇಳ್ತಾನೆ. ಅದಕ್ಕೆ ನಿಜ ಕೂಡ. ಈಗ ನಿಮ್ಮನೇಲಿ ಒಂದಿಷ್ಟು ಮೊಸರಿಟ್ರೆ ಅದ್ರ ಮೇಲೆ ಗುಂಗಾರ ಬಂದು ಕೂತ್ಕೊಳ್ಳುತ್ತೆ ನೋಡ್ರಿ, ಬ್ಲಾಕ್ ಫ್ಲೈಸ್, ಅದೇ ಫ್ರೂಟ್ ಫ್ಲೈಸ್ ಅಂತ ಕರೆಯೋದು. ಓಕೆ, TH ಮಾರ್ಗನ್ನು ಕೂಡ ಅದ್ರ ಮೇಲೇ ಅವನು ವರ್ಕ್ ಮಾಡ್ತಾನೆ. ಅದು ಡ್ರಾಸೋಫಿಲೋ ಮೆಲನೋಗ್ಯಾಸ್ಟ್ ಅದ್ರ ಸೈಂಟಿಫಿಕ್ ನೇಮ್. ಒಂದನೇ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ. ಮೊದಲನೇ ಪಾಯಿಂಟ್, ದೇ ಕುಡ್ ಬಿ grown on simple synthetic medium in the laboratory. ಎರಡನೇ ಪಾಯಿಂಟ್ ನೋಡಿ, the flies complete their life cycle in about 2 weeks. the flies ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ಗಳೇನಿದೆ ಅವು ಲೈಫ್ ಸೈಕಲ್ 2 ವಾರದಲ್ಲಿ ಮುಗಿದೋಗ್ಬಿಡುತ್ತೆ. ಅಂದರೆ ರಿಸಲ್ಟ್ ನಮಗೆ ಭಾಳ ಬೇಗ ಸಿಗುತ್ತೆ. 2 ವಾರದಲ್ಲಿ ಮುಗಿದ್ರೆ ಅಲ್ಲಿಗೆ ನಮಗೆ ಒಂದು 6 ತಿಂಗಳು ಅನ್ನೋಷ್ಟೊತ್ತಿಗೆ ನಮ್ಗೆ ಏನು ಕಲಿಬೇಕೋ ಅದನ್ನು ಅದರಲ್ಲಿ ನಾವು ಕಲಿಬೋದು, ಅದರಲ್ಲಿ ನೋಡ್ಬೋದು. TH ಮಾರ್ಗನ್ನು ಅದಕ್ಕೋಸ್ಕರನೇ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್ನ ಅವನು ತಗೊಳ್ತಾನೆ. ಎರಡನೇ ಪಾಯಿಂಟ್ ಏನು ಹೇಳುತ್ತೆ? ದ ಫ್ಲೈಸ್ ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ ಇನ್ ಅಬೌಟ್ 2 weeks. ನೆಕ್ಸ್ಟ್ ಮೂರನೇ ಪಾಯಿಂಟ್ ನೋಡಿ, ದೇ ಕುಡ್ ಪ್ರೊಡ್ಯೂಸ್ ಎ ಲಾರ್ಜ್ ನಂಬರ್ ಆಫ್ ಫ್ಲೈಸ್ ಇನ್ ದ ಪ್ರೊಜನಿ ಆಫ್ ಸಿಂಗಲ್ ಮೇಟಿಂಗ್. ಸಿಂಗಲ್ ಮೇಟ್ ಅಂದರೆ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರಿ ಮೇಲು ಫೀಮೇಲ್ ಎರಡು ಏನು ಬೇರೆ ಬೇರೆ ಇದಾವೆ, ಅವು ಸಿಂಗಲ್ ಮೇಟ್ ಮಾಡಿದರೆ ದೇ ಪ್ರೊಡ್ಯೂಸ್ಡ್ ಲಾರ್ಜ್ ನಂಬರ್ ಆಫ್ ಫ್ಲೈಸ್. ಲಾರ್ಜ್ ನಂಬರ್ ಆಫ್ ಫ್ಲೈಸ್ ನಾನು ಉತ್ಪಾದನೆ ಮಾಡಬಹುದು ಇನ್ ಲ್ಯಾಬೊರೇಟರಿ. ಹಾಗಾಗಿ TH ಮಾರ್ಗನ್ನು ಇದು ಮಾಡ್ತಾನೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಏನು ಅಂತಂದರೆ, ದ ಮೇಲ್ ಆ್ಯಂಡ್ ಫೀಮೇಲ್ ಫ್ಲೈಸ್ ಆರ್ ಡಿಸ್ಟಿಂಕ್ಟ್ and show many types of heredity variation that could be easily observed. TH ಮಾರ್ಗನ್ ಏನು ಮಾಡ್ತಾನೆ ಅಂತಂದರೆ, ದ ಮೇಲ್ ಆ್ಯಂಡ್ ಫೀಮೇಲ್ ಫ್ಲೈಸ್, ದ ಮೇಲ್ ಆ್ಯಂಡ್ ಫೀಮೇಲ್ ಫ್ಲೈಸ್, ದ ಮೇಲ್ ಆ್ಯಂಡ್ ಫೀಮೇಲ್ ಫ್ಲೈಸ್ ಆರ್ ಡಿಸ್ಟಿಂಕ್ಟ್ and show many types of heredity variation that could be easily observed.
male and female flies are distinct and show many types of hereditary variations that could be easily identified. ಅಲ್ಲಿ ಆಗೋವಂಥ ವೇರಿಯೇಷನ್ಸ್ಗಳೇನಿದ್ದಾವೆ ಅವನ್ನ ನಾವು ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. ಯಾವುದರಲ್ಲಿ? ಫ್ರೂಟ್ ಫ್ಲೈಸ್ ಅಥವಾ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್. ಹಾಗಾಗಿ ಥಾಮಸ್ ಹಂಟ್ ಮಾರ್ಗನ್ ಕ್ಯಾರಿಡ್ ಔಟ್ ಮೆನಿ ಡಯಾಬ್ರಿಡ್ ಕ್ರಾಸ್ ಇನ್ ಡ್ರಾಸೋಫಿಲಾ Drosophila with the genes that are sex limited in genes are present on the X chromosome. He observed that the two genes under consideration in the experiment did not segregate independently in this case of character studied by ಮೆಂಡಲ್ ಸ್ಟಡಿ ಮಾಡಿರೋಂಥದ್ದನ್ನೆಲ್ಲ ಇದರಲ್ಲಿ ನೋಡಬಹುದು. ಇಲ್ಲಿ ಗಮನಿಸಿ, ಥಾಮಸ್ ಹಂಟ್ ಮಾರ್ಗನ್ ಪ್ರಶ್ನೆ ಹೇಗೆ ಕೇಳ್ತಾನೆ ಅಂದರೆ, ವೈ ಥಾಮಸ್ ಹಂಟ್ ಮಾರ್ಗನ್ ಸ್ಟಡಿಡ್ ಡ್ರಾಸೋಫಿಲಾ ಮೆಲನೋಗ್ಯಾಸ್ಟರ್. ಇದು ಪಾಯಿಂಟ್ ಕ್ವಶನ್. ಇಲ್ಲ ಅವನು ಏನು 4 ಪಾಯಿಂಟ್ ಬರೆದ್ರೆ ಸಾಕು ನೀವು. ದೇ ಕುಡ್ ಬಿ ಗ್ರೋನ್ ಇನ್ ಸಿಂಪಲ್ ಸಿಂಥೆಟಿಕ್ ಮೀಡಿಯಾ ಇನ್ ದ ಲ್ಯಾಬೊರೇಟರಿ. The flies complete their life cycle in about 2 weeks. They could be produce large number of flies in a single mating, and the male and female flies are distinct and show many types of hereditary variations that could be easily absorbed. ಇಷ್ಟು ಬರೆದ್ರೆ ಸಾಕು ಅಂತ ನಾನು ಅನ್ಕೊಂಡಿದ್ದೀನಿ.